ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದ ಪ್ರತಿಮಾ ಪಾಕಶಾಲೆ. ಈ ದಿನ ನಾನು ತುಂಬ ಗರಿಗರಿಯಾದ ಸ್ಪೈಸಿಯಾದ ಒಂದು ಹಾಗಲಕಾಯಿ ಬೋಂಡ ಮಾಡೋ ರೆಸಿಪಿಯನ್ನು ತೆಗೆದುಕೊಂಡು ಬಂದಿದ್ದೀನಿ. ಬನ್ನಿ ಇದರ ವಿಧಾನ ನೋಡೋದಾದರೆ, ಮೊದಲಿಗೆ ಒಂದು ಪಾನ್ನಲ್ಲಿ ಹಾಗಲಕಾಯಿಗಳನ್ನು ನೀಟಾಗಿ ಉದ್ದನಾರು ಹೆಚ್ಕೋಬೋದು ಅಥವಾ ಸರ್ಕಲ್ಲಾರ ಹೆಚ್ಕೊಂಡು ಹುರ್ಕೋಬೇಕು. ಎಣ್ಣೆಯಲ್ಲಿ ಹಾಕಿ ಒಂದು ಫ್ರೈ ಮಾಡ್ಕೋಬೇಕು. ಅಂದರೆ ಅದು ಸ್ವಲ್ಪ ಸಾಫ್ಟಾಗಿ ಬರಬೇಕು. ಆಮೇಲೆ ಸ್ವಲ್ಪ ಉಪ್ಪಾಕಿ ಹುರಿಯೋದ್ರಿಂದ ಏನಾಗುತ್ತೆ ಅಂದರೆ ವಿಷ ಇರುತ್ತಲ್ಲ, ಅದ್ರ ಕಹಿ ಅಂಶ ಸ್ವಲ್ಪ ಕಡಿಮೆ ಆಗುತ್ತೆ. ನಂತರ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಮಾಡ್ಕೊಂಡ್ಮೇಲೆ ಇದನ್ನು ಒಂದು ಬೌಲಿಗೆ ಶಿಫ್ಟ್ ಮಾಡ್ಕೋಬೇಕು. ನಂತರ ಸ್ವಲ್ಪ ಎಷ್ಟು ಬೇಕಷ್ಟು, ನಾನಿಲ್ಲಿ ಒಂದು ಬೌಲ್ನಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಸ್ವಲ್ಪ ಒಂದು ಸ್ಪೂನಷ್ಟು ಜೀರಿಗೆ, ಆಮೇಲೆ ಒಂದು ಸ್ವಲ್ಪ ಚಿಟಿಕೆಯಷ್ಟು ಅರಿಶಿನ ಪುಡಿ ಹಾಕಿ, ನಂತರ ಸ್ವಲ್ಪ ಅರ್ಧ ಸ್ಪೂನಷ್ಟು ಅಜ್ವೈನ್ ಕಾಳನ್ನು ಕ್ರಷ್ ಮಾಡಿ ಹಾಕ್ಕೋಬೇಕು. ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಸ್ವಲ್ಪ ಅಚ್ಕಾರದ ಪುಡಿ. ಇಲ್ಲಿ ಟೇಸ್ಟಿಗೆ ತಕ್ಕನಾಗಿ ನೀವು ಅಚ್ಕಾರದ ಪುಡಿಯನ್ನು ಹಾಕೋಬೋದು. ನಾನು ಇಲ್ಲಿ ಒಂದು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ನಂತರ ಇದೇನು ಹಾಕ್ಕೊಂಡ್ಮೇಲೆ ನೀಟಾಗಿ ಇದನ್ನು ಫಸ್ಟು ಮಿಕ್ಸ್ ಮಾಡಬೇಕಾಗತ್ತೆ. ನಂತರ ಚಿಟಿಕೆ ಸೋಡಾ ಮತ್ತು ಸ್ವಲ್ಪ ಉಪ್ಪು ಅಷ್ಟೇ ಹಾಕಬೇಕು ಇದಕ್ಕೆ. ಯಾಕಂದರೆ ಹುರಿಯೋ ಟೈಮಲ್ಲಿ ಸ್ವಲ್ಪ ಉಪ್ಪು ಹಾಕಿರ್ತೀವಲ್ಲ, ಸ್ವಲ್ಪ ನೋಡ್ಕೊಂಡು ಹಾಕಬೇಕು. ಈಗ ಇದನ್ನು ಸ್ವಲ್ಪ ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡಬೇಕು. ಅಕಸ್ಮಾತ್ ನಮಗೆ ಇನ್ನೂ ಸ್ವಲ್ಪ ಬೇಕನ್ಸಿದ್ರೆ ನಾವು ಮತ್ತೆ ಅದನ್ನು ಆ್ಯಡ್ ಮಾಡ್ಬೋದು. ಕಡಲೆ ಹಿಟ್ಟನ್ನು ಆ್ಯಡ್ ಮಾಡ್ಕೋಬೇಕು. ಈಗ ನೋಡಿ, ಇದೇ ಥರ ನೀಟಾಗಿ ಮಿಕ್ಸ್ ಮಾಡ್ಕೋತಿರಬೇಕು. ನಂತರ ಸ್ವಲ್ಪ ನೀರು ಹಾಕಿ ಈ ಸೇಮ್ ಬಜ್ಜಿ ಬೋಂಡಾಗ ಹಿಟ್ಟು ಕಲಿಸ್ತೀವಲ್ಲ, ಆ ಥರದಲ್ಲಿ ಒಂದು ಹಿಟ್ಟನ್ನು ರೆಡಿ ಮಾಡ್ಕೋಬೇಕಾಗತ್ತೆ. ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಮಾಡ್ಕೋಬೇಕು. ತುಂಬ ತೆಳ್ಳಗಾಗ್ಬಿಡ್ತೇನೆ ಅಂದರೆ ಎಣ್ಣೆ ಭಾಳ ಕುಡಿಯುತ್ತೆ. ಆದ್ದರಿಂದ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಪೇಸ್ಟ್ ಗಟ್ಟಿಯಾಗಿ ಬರಬೇಕು. ಅಂದರೆ ಆ ಹಾಗಲಕಾಯಿಗಳಿಗೆಲ್ಲ ಕಡಲೆ ಹಿಟ್ಟು ಹತ್ತಬೇಕು. ನಂತರ ಸ್ವಲ್ಪ ಎಣ್ಣೆಯನ್ನು ಕಾಸ್ಕೊಂಡು ಡೀಪ್ ಫ್ರೈ ಮಾಡಬೇಕು. ಮೀಡಿಯಮ್ ಫ್ಲೇಮಲ್ಲಿ ಎಣ್ಣೆ ಕಾಸ್ಕೊಂಡು ಸೇಮ್ ಬಜ್ಜಿ ಬಿಡ್ತೀವಲ್ಲ, ಬೋಂಡ ಬಜ್ಜಿ ಬಿಡ್ತೀವಲ್ಲ, ಅದೇ ಥರನಲ್ಲಿ ಇದನ್ನು ಕೂಡ ಮಾಡ್ಕೋಬೇಕು. ಈ ಥರ ಮಾಡೋದ್ರಿಂದ ತುಂಬ ಹೆಲ್ದಿ ಫುಡ್ ಫ್ರೆಂಡ್ಸ್. ಶುಗರ್ನರಿಗಂತೂ ತುಂಬ ಹಾಗಲಕಾಯಿ ತಿನ್ನಲೇಬೇಕಾಗತ್ತೆ. ಎಷ್ಟು ವೆರೈಟಿ ಮಾಡಿಕೊಟ್ರು ಅವ್ರಿಗೆ ಕಡಿಮೆ. ಆದ್ದರಿಂದ ಈ ಥರ ಒಂದು ಡಿಫ್ರೆಂಟ್ ಆದ ಒಂದು ರೆಸಿಪಿಯನ್ನು ಮಾಡಿಕೊಟ್ರೆ ತುಂಬ ಟೇಸ್ಟ್ ಆಗಿರುತ್ತೆ ಮತ್ತು ಅವರಿಗೂ ತುಂಬ ಅನುಕೂಲ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ, ಮಕ್ಕಳು ತಿನ್ನಲ್ಲ ಅನ್ನೋರು ಸಹಿತ ಮಕ್ಕಳು ಕೂಡ ಇದನ್ನು ಇಷ್ಟಪಟ್ಟು ತಿಂತಾರೆ. ಮತ್ತು ಬೋಂಡ ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ಇದರಿಂದ ಒಂದು ಸ್ವಲ್ಪನೂ ಕಹಿ ಅಂಶ ಬರೋದೇ ಇಲ್ಲ. ಉಪ್ಪಾಕಿ ಹೊರದು ಬಿಟ್ಟಿರ್ತೀವಲ್ಲ, ಸ್ವಲ್ಪನೂ ಬರೋದಿಲ್ಲ. ನೋಡಿ, ಇದನ್ನು ಡೀಪ್ ಫ್ರೈ ಈ ಥರ ಮಾಡ್ಕೋಬೇಕು. ನೋಡಿ ಎಷ್ಟು ಸೂಪರಾಗಿ ಬಂದಿದೆ ಹಾಗಲಕಾಯಿ ಬೋಂಡ. ತುಂಬ ರುಚಿಯಾಗಿರುತ್ತೆ. ಈ ಮಳೆಗಾಲಕ್ಕಂತೂ ತುಂಬ ಹೇಳಿ ಮಾಡಿಸಿದಂಥ ರೆಸಿಪಿ. ತುಂಬ ಟೇಸ್ಟಾಗಿದೆ. ಬನ್ನಿ, ಈ ನನ್ನ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಹಾಗೆ ಮತ್ತು ನಿಮ್ಮದು ಏನೇ ಒಪಿನಿಯನ್ಗಳು ಇದ್ರೂ ಕೂಡ ನನಗೆ